ಹಲೋ ರೈತ ಮಿತ್ರರೇ, ನೋಡಿರಿ ಮಾವಿನ ಮರಕ್ಕೆ ಯಾವುದು ಏನು ಹಿಡಿದು ಗೊತ್ತಾಗೋದಿಲ್ಲ ಈಗ. ಇದು ವೈಟ್ ಫಂಗಸ್ ಆಗ್ಯಾವ ಇಲ್ಲಿ ನೋಡಿರಿ. ನಿಮ್ಗೆ ಗೊತ್ತಿದ್ರೆ ಸ್ವಲ್ಪ ಹೇಳ್ರಿ. ವೈಟ್ ಫಂಗಸ್ ವೈಟ್ ಬ್ಯಾಕ್ಟೀರಿಯಾಗಳು ಅಟ್ಯಾಕ್ ಆಗ್ಯಾವ ಈಗ. ನಮಗೂ ಗೊತ್ತಾಗಿಲ್ಲ, ಫಸ್ಟ್ ಟೈಮ್ ಗಿಡ ನಾಟಿ ಮಾಡೀವಿ. ಮತ್ತು ಗಿಡಕ್ಕೆ ಗೊಬ್ಬರ ಹಾಕೋದು ಮತ್ತು ಗೊತ್ತಿಲ್ಲ, ಗಿಡ ಕುಟ್ಟಿ ತಗೊಂಡು ನಾವು ಫಸ್ಟ್ ಟೈಮ್ ಗಿಡ ನಾಟಿ ಮಾಡಿದ್ರೆ ನಮ್ಗಂತರ ಗೊತ್ತಾಗಿಲ್ಲ. ಒಟ್ಟು ಹಚ್ಚಿ ಬಿಟ್ಟು ಗಿಡಗಳು ಇದೆಲ್ಲ ಆಗಿದೆ. ವೈಟ್ ಫಂಗಸ್ ಬ್ಯಾಕ್ಟೀರಿಯಾಗಳು ಅವು ಏನು ಮಾಡ್ಕೊತ ನಮಗೂ ಗೊತ್ತಾಗುತ್ತಿಲ್ಲ. ನೋಡಿರಿ, ಎಲ್ಲ ಮರಕ್ಕೆ ಹಂಗೆ ಆಗ್ಯಾವ ವೈಟ್ ಫಂಗಸ್ಗಳು. ಇದಕ್ಕೆಲ್ಲ ಹೂವು ಆಗ್ತಾಯಿದ್ರು ವೈಟ್ ಫಂಗಸ್ ಅವಕ್ಕೆ ಬ್ಯಾಕ್ಟೀರಿಯಾಗಳು ಆಗ್ಯಾವ. ಯಾವುದು ಸ್ಪ್ರೇ ಮಾಡೋಕತ್ತ ಗೊತ್ತಾಗಿಲ್ಲ ನಮಗೂ. ಎಲ್ಲ ಮರಗಳು ಹಚ್ಚಿವಿ. ಅಲ್ಲಿ ಒಂದು 20-30 ಮರ ಹಚ್ಚಿದ್ದೀವಿ. ನಮ್ಗೆ ಗೊತ್ತಾಗಿಲ್ಲ ಅದು ಯಾವುದು ಸ್ಪ್ರೇ ಮಾಡ್ತಾರೆ, ಯಾವುದು ಗೊಬ್ಬರ ಹಾಕ್ತಾರೆ. ಗಿಡ ಅಂತೂ ಹಿಂಗೆ ಆಗ್ಯಾವ. 3 ವರ್ಷ 4 ವರ್ಷ ಗಿಡ ನಿಭಾಯಿಲ್ಲ.